ಗುಬ್ಬಿಯಲ್ಲಿ ತಣ್ಣಗಾಗ್ತಿಲ್ಲ ಹೇಮಾವತಿ ಕಿಚ್ಚು. ರೈತರ ಶಾಪ ಪರಂಗೆ ತಟ್ಟುತ್ತೆ ಎಂದ ಹೋರಾಟಗಾರರು. ಗುತ್ತಿಗೆದಾರರಿಂದ ಗುಬ್ಬಿ ವಾಸಣ್ಣ ಕಿಡ್ನಾಪ್ ಆಗಿದ್ದಾರಾ? ತುಮಕೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೇಮಾವತಿ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಜುಲೈ 4ರಂದು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮೀಟಿಂಗ್ ಆಗಿದ್ದು, ಆ ಮೀಟಿಂಗ್ಗೆ ಹೇಮಾವತಿ ಹೋರಾಟಗಾರರ ಸಮಿತಿ ಹಾಗೂ ರೈತರನ್ನ ಆಹ್ವಾನಿಸಿರಲಿಲ್ಲ. ಕೇವಲ ಜಿಲ್ಲೆಯ ಶಾಸಕರನ್ನ ಕರೆದು ಡಿಕೆಶಿ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಸಭೆಯಲ್ಲಿ ತಾಂತ್ರಿಕ ಸಮಿತಿ ವರದಿ ನೀಡುವವರೆಗೂ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ತೀರ್ಮಾನ ಮಾಡಲಾಗಿದೆ. ಆದರೆ ಸಭೆಗೆ ಹೋರಾಟಗಾರರನ್ನ ಹಾಗೂ ರೈತರನ್ನ ಆಹ್ವಾನ ಮಾಡದಿರುವುದಕ್ಕೆ ಹೋರಾಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದು, ಇಂದು ಗುಬ್ಬಿಯಲ್ಲಿ ಹೋರಾಟಗಾರರ ಸಮಿತಿಯಿಂದ ಸಭೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಗುಬ್ಬಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಹೇಮಾವತಿ ಹೋರಾಟ ಸಮಿತಿಯ ವತಿಯಿಂದ ನಡೆದ ಸಭೆಯಲ್ಲಿ ಹೇಮಾವತಿ ಹೋರಾಟಗಾರರು ಹಾಗೂ ರೈತರು ಭಾಗಿಯಾಗಿದ್ದು, ಡಿಸಿಎಂ ಡಿಕೆಶಿ, ಸಚಿವರಾದ ಪರಮೇಶ್ವರ್ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್, ಜಿಲ್ಲೆಯ ಜನರ ಮತಗಳಿಂದ ಗೆದ್ದು ಗೃಹ ಸಚಿವರಾಗಿರುವ ಪರಮೇಶ್ವರ್ ಜಿಲ್ಲೆಯ ರೈತರ ಹಿತವನ್ನ ಕಾಯುವುದನ್ನ ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ಗೆ ರೈತರನ್ನ ಅಡವಿಟ್ಟಿದ್ದಾರೆ. ಜಿಲ್ಲೆಯ ರೈತರ ಶಾಪ ಗೃಹ ಸಚಿವರಿಗೆ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ತಟ್ಟುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ನೀರು ತೆಗೆದುಕೊಂಡು ಹೋಗಲು ಕೆಲಸವನ್ನ ಶುರು ಮಾಡಿದ್ರೆ ರಕ್ಷಣೆ ನೀಡುತ್ತೇವೆ ಎಂದು ಪರಮೇಶ್ವರ್ ಹೇಳಿರೋದು ನಮ್ಮ ದೌರ್ಭಾಗ್ಯ. ಕೂಡಲೇ ಈ ಮಾತನ್ನ ವಾಪಸ್ ತೆಗೆದುಕೊಳ್ಳುವಂತೆ ಕಳ್ಳಿಪಾಳ್ಯ ಲೋಕೇಶ್ ಆಗ್ರಹಿಸಿದ್ರು. ಗೊತ್ತಾಯ್ತ್ರಿ, ನಾವ್ ಹೆಂಗ್ ತರ್ಬೇಕು ಅಂತ ಗೊತ್ತಾಯ್ತ್ರಿ. ನಮ್ಮ ಸರ್ಕಾರ ನಮ್ದು ರೀ. ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಆದಂತ ಮೆಡಿಕಲ್ ಕಾಲೇಜ್ನ ಇವರು ಕಿತ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕಿರಲ್ರಿ. ಹಂಗೆ ನಮ್ದು ಅಧಿಕಾರ ಇದೆ, ನಮಗೆ ನಡೀತದೆ, ನಮಗೆ ಪವರ್ ಇದೆ, ಅದು ಅಧಿಕಾರ ಇದೆ. ದಬ್ಬಾಳಿಕೆ ದೌರ್ಜನ್ಯದಿಂದ ನಾವು ತಗೊಂಡೋಗ್ತೀವಿ. ಒಬ್ಬ ನೀರಾವರಿ ಸಚಿವರು ಅವರು ಆಗಿರೋದು ಇಡೀ ಕರ್ನಾಟಕ ನೀರಾವರಿ ಸಚಿವರು. ಅವರು ಕೇವಲ ರಾಮನಗರ, ಕುಣಗು ತಾಲೂಕು, ಮಾಗಡಿ ತಾಲೂಕಿಗೆ ಮಾತ್ರ ನೀರಾವರಿ ಸಚಿವರು ಅನ್ನೋ ಮನೋಭಾವದಲ್ಲಿ ಮಾತಾಡ್ತಾರೆ. ಇದು ನೋಡಿದ್ರೆ ಇವ್ರ ಮನಸ್ಥಿತಿ ಯಾವ ರೀತಿಲಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ನಮಗೆ. ಯಾವುದೇ ಕಾರಣದಿಂದ ಈ ಕಾಮಗಾರಿ ನಿಲ್ಲಿಸಬೇಕು ಅಂತ ಮನಸ್ಥಿತಿನೇ ಇಲ್ಲ. ಇಂತಹ ಮನಸ್ಥಿತಿ ಸಚಿವರು ಇರುವಾಗ, ಇಂತಹ ಸರ್ಕಾರ ಇರುವಾಗ ನಮ್ಮ ರೈತರುಗಳು ಹೋರಾಟ ಮಾಡಬೇಕು. ಅದರಲ್ಲಿ ನಮ್ಮ ಜಿಲ್ಲಾ ಸಚಿವರು ಒಂದು ಮಾತು ಹೇಳ್ತಾರೆ, ಈಗ ತೀರ್ಮಾನ ತಗೊಳ್ಳಿ, ನಾವು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸ್ವಾಮಿ ಪರಮೇಶ್ವರರೇ, ದಯವಿಟ್ಟು ತುಮಕೂರು ಜಿಲ್ಲೆ ಜನಗಳು, ಮತದಾರರು, ರೈತರುಗಳು ನಿಮಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ರಾಜ್ಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ. ದಯವಿಟ್ಟು ಆತ್ಮಸಾಕ್ಷಿ ಅನ್ನೋದಿದ್ರೆ ನೀವು ತುಮಕೂರು ಜಿಲ್ಲೆ ಋಣ ತೀರಿಸಬೇಕು, ಜನಗಳ ರೈತರು ಋಣ ತೀರಿಸಬೇಕು ಅನ್ನೋದಿದ್ರೆ ದಯವಿಟ್ಟು ನೀವು ಮೊದಲು ಮಾನಸಿಕವಾಗಿ ಏನೇ ಇರಲಿ ಮುಕ್ತವಾಗಿ ಮಾತಾಡೋದು ಕಲೀರಿ ಮಾಡಿ. ನಿಮಗೆ ಸರ್ಕಾರದಲ್ಲಿ ಒತ್ತಡ ಐತೆ ಅನ್ನೋದು ಅಂದ್ಬಿಟ್ಟು ನೀವು ಹೆಂಗ್ ಬೇಕೋ ಹಂಗೆ ಮಾತಾಡಕ್ಕೆ ಹೋಗ್ಬೇಡಿ ಸ್ವಾಮಿ. ಇದು ಶಾಪ ನಿಮಗೆ. ಈ ತುಮಕೂರು ಜಿಲ್ಲೆ ರೂಲಿಂಗ್ ಪಾರ್ಟಿ ಶಾಸಕರಾಗಲಿ ಸಚಿವರಾಗಿ ಈ ರೈತರು ಶಾಪ ತಟ್ಟುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಏತಕ್ಕೆ ಅಂದ್ರೆ ಇವರು ಎಷ್ಟು ಕೇವಲ ಮಾತಾಡ್ತಾರೆ. ಜನಪ್ರತಿನಿಧಿಗಳಾಗಿರೋದು ಜಿಲ್ಲಾ ಮತದಾರರು ರೈತರಿಂದ, ಆದ್ರೆ ಇವರು ಬೇಜಾರು ಮಾತುಗಳು ನೋಡಿ ಅಂತಾರೆ. ಅವರು ಎಷ್ಟು 3.5 TMC ನೀರಿಗೋಸ್ಕರ ಒಂದು 10 ಅಡಿ ವ್ಯಾಸದ ಪೈಪ್ ಹಾಕೊಂಡು ನೀರು ತಗೊಂಡೋಗ್ತೀವಿ ಅಂತ ಬಂಡತನ. ಇನ್ನು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ರಾಮನಗರ ಹಾಗೂ ಮಾಗಡಿಗೆ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗಲು ಡಿಕೆಶಿ ಹುನ್ನಾರವನ್ನ ನಡೆಸುತ್ತಿದ್ದಾರೆ. ನಮ್ಮ ನಾಯಕರಿಗೂ ಅದನ್ನ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಆದರೆ ಅಲ್ಲಿ ಹೋಗಿ ಪ್ರಶ್ನೆಯನ್ನ ಹಾಕಿದಾಗ ಮಾತುಗಳೇ ಇಲ್ಲ. ಡಿಕೆಶಿ ಅವರು ಕಾಮಗಾರಿ ಸ್ಥಳವನ್ನ ಮತ್ತೆ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದು ವೀಕ್ಷಣೆ ಮಾಡಿದ್ರು ಅಷ್ಟೇ, ಅಲ್ಲಿ ಬಂದು ಮಲಗಿದ್ರು ಅಷ್ಟೇ. ನಾವು ಲಿಂಕ್ ಕೆನಾಲ್ ಕಾಮಗಾರಿ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ರು. ನಮ್ಮ ತಾಲೂಕಿಗೆ ನೀರು ಬಂದಿಲ್ಲ, ಊರು ಪ್ರಚಾರ ಮಾಡ್ತಾವ್ರೆ, ಹೋರಾಟ ಮಾಡ್ತಾವ್ರೆ. ಆದ್ರೆ ಅವ್ರಿಗೆ ಗೊತ್ತು, ಕುಣಗಲ್ ತಾಲೂಕಿಗೆ ಜನಕ್ಕೂ ಗೊತ್ತು ಇವ್ರು ಆಡ್ತಿರೋದು ನಾಟಕ. ನಮ್ದು 1 TMC ನೀರನ್ನ, ನಮ್ದೊಂದು TMC ನೀರು ರಾಮನಗರ ಮಾಗಡಿಗೆ ಬಿಟ್ಟವ್ರೆ ಅನ್ನೋದು ಜನಗಳಿಗೂ ಗೊತ್ತು. ಒಂದು ಉದಾರ ಏನು ಅಂದರೆ, ಕೈಲೆಂಡಿಗೆ ನೀರು ಬತ್ತಿಲ್ಲ ಅಂತ ರಾಮನಗರಕ್ಕೆ ಮತ್ತೆ ಮಾಗಡಿಗೆ ನೀರು ತಗೊಂಡು ಹೋಗೋಕ್ಕೆ ಇದು ಹುನ್ನಾರ ನಡೆಸ್ತಾವ್ರೆ ಡಿ ಕೆ ಶಿವಕುಮಾರ್ ಅವರು.
ನಮ್ಮ ನಾಯಕರುಗಳಿಗೂ ನಾವು ಅದನ್ನು ಟೆಕ್ನಿಕಲ್ ಆಗಿ ಮಂದಟ್ ಮಾಡಿಕೊಟ್ಟಿದ್ದೀವಿ. ಅವಾಗ ಅಲ್ಲಿ ಹೋಗಿ ಪ್ರಶ್ನೆ ಹಾಕಿದಾಗ ಮಾತುಗಳಿಲ್ಲ, ರಂಗನಾಥ್ಗೂ ಮಾತಿಲ್ಲ. ಏನು ನಮ್ಮ ಸೋಮಣ್ಣವ್ರು ಏನಪ್ಪ ನೀನು 40 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಮಾಡಿಲ್ಲ, ಟೈಲ್ ಎಂಡಿಗೆ ನೀರು ಹೋಗಿಲ್ಲ ಅಂತೀಯ, ಅಲ್ಲಿಗೆ 2 TMC ನೀರು ಬೇಕು, 3 TMC ನೀರು ತಗೊಂಡು ಎಲ್ಲಿ ಬಿಡ್ರಿ ಅಂತ ಕೇಳಿದ್ರೆ ಅದಕ್ಕೆ ಮಾತಿಲ್ಲ. ಅದು ಬಿಡ್ರಿ ಮಾರ್ಕನಹಳ್ಳಿಗೆ ಬರೋದು, ಅದು ಬಿಡ್ರಿ ಫ್ಲಡ್ ಫ್ಲೋ, ಅದು ಲೆಕ್ಕಕ್ಕೆ ಇಲ್ವಂತೆ. ತುರುವೇಕೆರೆ ಕಡೆಯಿಂದ ಬರ್ತಾಯಿದೆ, ಆ ಫೀಡ್ರಿಂದ ಬರೋದು ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ, ಸಾರ್ಗೇಳಿ ಕೆರೆತೆಯಿಂದಲೂ ಮುಂದಕ್ಕೆ ಗಂಡೇಶ್ವರ ಹೋಬಳಿಯಿಂದಲೂ ನೀರು ಹೋಗೋದು, ಅದು ಲೆಕ್ಕಕ್ಕಿಲ್ಲ ಅಂತ ತಲೆ ಸರಿವು ಕಳಿಸೋರು. DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತೀನಿ ಇನ್ನೊಂದು ಸತಿ, ಸ್ಥಳ ಪರಿಶೀಲನೆ ಮಾಡಿರು ಅಷ್ಟೇ, ಅದರೊಳಗೆ ಬಂದು ಮನಿಕೊಂಡ್ರು ಅಷ್ಟೇ. ನಾವು ಎಕ್ಸ್ಪ್ರೆಸ್ ಕೆನಾಲ್ನ ಆಗಕ್ಕೆ ಬಿಡೋಣ. ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡ್ದು ಏನು ವೈಡ್ನಿಂಗ್ ಆಗೈತೆ, ವೈಡ್ನಿಂಗಲ್ಲಿ ಬೇಕಾದ್ರೆ ಇನ್ನೂ ತುಮಕೂರಿಂದ ಮುಂದಕ್ಕೆ 1000 ಕ್ಯೂಸೆಕ್ಸ್ ನೀರು ಹೋಗಂಗೆ, 600 ಇದೆ, 1000 ಕ್ಯೂಸೆಕ್ಸ್ ನೀರು ಹೋಗಂಗೆ ವೈಡ್ನಿಂಗ್ ಮಾಡ್ಕೊಂಡು ನೀರು. ಬಳಿಕ ಮಾತನಾಡಿದ ದಿಲೀಪ್ ಕುಮಾರ್, ಗುಬ್ಬಿ ಶಾಸಕ SR ಶ್ರೀನಿವಾಸ್ ವಿರುದ್ಧ ವ್ಯಂಗ್ಯವಾಡಿದ್ರು. ನಾನು ಮೊನ್ನೆ ಹೇಮಾವತಿ ಕಾಮಗಾರಿ ನಡೆಯುತ್ತಿರೋ ಸುಂಕಾಪುರಕ್ಕೆ ಹೋದಂತ ಸಂದರ್ಭದಲ್ಲಿ ರೈತರು, ಕಾಂಟ್ರಾಕ್ಟರ್ಗಳು DKC ನೇತೃತ್ವದಲ್ಲಿ ಮೀಟಿಂಗ್ ಇದೆಯಂತೆ. ಆ ಮೀಟಿಂಗ್ಗೆ ನಮ್ಮ MLA ಅವರು ಹೋಗಲ್ವಂತೆ ಅಂತ ಕೇಳ್ತಿದ್ದಾರೆ. ನಮ್ಮ ತಾಲೂಕಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇವರಿಗೆ ನಮ್ಮ ತಾಲೂಕಿನ ರೈತರಿಗಿಂತ ಅಮೆರಿಕಾಗೆ ಹೋಗಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ದಾರೆ. ಕಾಂಟ್ರಾಕ್ಟರ್ ಫ್ಲೈಟ್ ಟಿಕೆಟ್ ಕೊಡಿಸಿ ನಮ್ಮ ಶಾಸಕರನ್ನ ಕಿಡ್ನಾಪ್ ಮಾಡಿದ್ದಾರೆ. ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರ ಹೆಸರೆಳೆದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ರು. ತಾಲೂಕಿನಲ್ಲಿ ಮೊನ್ನೆ ತಿರ್ಗಾ ಸುಂಕಾಪುರ ಕಡಬ ಭಾಗಕ್ಕೆ ಹೋದಾಗ ನಮಗೆ ಕಾಂಟ್ರಾಕ್ಟ್ರುಗಳು ಅವರು ಇವರು ಮೇಸ್ತ್ರಿಗಳು ಎಲ್ಲ ಇರ್ತಾರಲ್ಲ, ನಮ್ಮ ರೈತರುಗಳಿಗೆ ಹೇಳ್ತಿದ್ರು, ಅಣ್ಣ ಮೀಟಿಂಗ್ ಐತಂತೆ, DK ಶಿವಕುಮಾರ್ ಅಧ್ಯಕ್ಷತೆ ಮೀಟಿಂಗ್ ಐತಂತೆ, MLA ಅಟೆಂಡ್ ಆಗಲ್ವಂತೆ ಅಂತ ಕಾಂಟ್ರಾಕ್ಟ್ರುಗಳು ಇರೋ ಮೇಸ್ತ್ರಿಗಳು ಹೇಳ್ತಾರೆ. ಏನೇಳ ಕಾಂಟ್ರಾಕ್ಟ್ರುಗಳು ಇರೋರು ನಮ್ಮ ತಾಲೂಕು MLA ಅಟೆಂಡ್ ಆಗಲ್ವಂತೆ ಅಂತ ಮೇಸ್ತ್ರಿಗಳು ಹೇಳ್ತಾರೆ. ಅಲ್ಲಿಗೆ ನಮ್ಮ ತಾಲೂಕು ಶಾಸಕ ಏನು ಮಾಡ್ತಾವ್ರೆ, ಇವರು ಪ್ರವಾಸಕ್ಕಿನ್ನ ನಮ್ಮ ತಾಲೂಕು ಹಿತಾಸಕ್ತಿಗಿನ್ನ ಅಮೇರಿಕಕ್ಕೆ ಮೋಜ್ ಮಸ್ತಿ ಮಾಡೋಕ್ಕೆ ಹೋಗ್ಯಾರ. ಫ್ಲೈಟ್ ಟಿಕೆಟ್ ಯಾರು ಕೊಟ್ಟವ್ರಿ ಅಂತಲೂ ತಾವು ತಿಳ್ಕೊಬೇಕಾಗ್ತದೆ. ಕಾಂಟ್ರಾಕ್ಟ್ರು ಫ್ಲೈಟ್ ಟಿಕೆಟ್ ಮಾಡಿಕೊಟ್ಟು ನಮ್ಮ ತಾಲೂಕನ್ನು ಕಿಡ್ನಾಪ್ ಮಾಡಿಬಿಟ್ಟು ನಮ್ಮ ತಾಲೂಕು ಶಾಸಕರನ್ನ ಕಿಡ್ನಾಪ್ ಮಾಡ್ಯಾರ. ನಾವೆಲ್ಲ ಒಮ್ಮತಕ್ಕೆ ತೀರ್ಮಾನ ಬಂದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗ್ತೈತಿ. ನಮ್ಮ ತಾಲೂಕು ಶಾಸಕರು ಕಳೆದೋಗ್ಬಿಟ್ಟವ್ರೆ, ನೀರಾವರಿ ಸಮಿತಿ ಮೀಟಿಂಗಿಗೆ ನಮ್ಮ ಪರ ಧ್ವನಿ ಎತ್ತಾರೆ ಯಾರವ್ರಿ, ನಮ್ಮನ್ನಂತೂ ಒಳಗೆ ಬಿಡಲ್ಲ. ನಾನು ಸೋತಿದ್ದೀನಿ, ನಾಗಣ್ಣ ಸೋತವ್ರೆ, ರೈತ ಸಂಘದವ್ರನ್ನೂ ಯಾರನ್ನೂ ಒಳಗೆ ಬಿಡಲ್ಲ. ನಮ್ಮ ತಾಲೂಕು ಪರವಾಗಿ ಧ್ವನಿ ಎತ್ತ ಅಂತ ದನೇ ಇಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ರೈತರುಗಳು. ತಾಲೂಕಿನಲ್ಲಿ ಇಷ್ಟು ದಿವಸ ಎಷ್ಟು ಮಕ್ಮಾಲ್ ಟೋಪಿ ಹಾಕಿ ನಮ್ಮ ರೈತರುಗಳು ಹಿತಾಸಕ್ತಿ ಕಾಯ್ದು ಅಮೆರಿಕಕ್ಕೆ ಹೋಗೋದು ಒಂದು ದಿವಸ ಲೇಟ್ ಆಗಿದ್ರೆ ಏನೂ ಆಗ್ತಿರಲಿಲ್ಲ. ಬೆಳಗ್ಗೆ ಹೋಗೋ ಫ್ಲೈಟ್ ಸಂಜೆ ಹೋಗಿದ್ರೆ ಏನೂ ಆಗ್ತಿರಲಿಲ್ಲ. ಅಷ್ಟೊತ್ತಿಗೆ ಕಾಂಟ್ರಾಕ್ಟ್ರೆ ಕಿಡ್ನಾಪ್ ಮಾಡಿಬಿಟ್ಟು ನಮ್ಮ ಶಾಸಕನ ಫ್ಲೈಟ್ ಟಿಕೆಟ್ ಕೊಟ್ಟು ಫ್ಲೈಟ್ ಹಚ್ಚಿ ಅಮೆರಿಕಕ್ಕೆ ಮೋಜ್ ಮಸ್ತಿ ಮಾಡ್ತಾವ್ರೆ. ತಾಲೂಕು ಜನತೆ ಏನಾದರೂ ಆಗ್ಬೋದು, ಅದನ್ನು ಜನ ಮಂದಟ್ ಮಾಡಿಕೊಂಡು ನಾವೆಲ್ಲ ರೈತ ಸಂಘದವರು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು ಏನು ರಂಗನಾಥ್ ಅವ್ನು ನಾಟಕ ಆಡ್ತಾವನೆ, ನಾವು ನಿಜವಾದ ಹೋರಾಟ ಮಾಡಿ ಒಂದು ರೈತ ರಥಯಾತ್ರೆ ಮಾಡಬೇಕಾಗ್ತದೆ ತಾಲೂಕಲ್ಲಿ. ಇನ್ನು JDS ಮುಖಂಡ BS ನಾಗರಾಜು ಮಾತನಾಡಿ, ಯಾವುದು IIT, AIT, ನೈಟಿನೋ ಬಂದು ನೋಡ್ತೀವಿ ಅಂತ ಅಂದಿದ್ದಾರಂತೆ. ಆ ನೈಟಿಗಳು ಬಂದು ಏನ್ ಮಾಡ್ತಾರೆ? ಅವರೇನು ಸರ್ಕಾರದ ವಿರುದ್ಧ ಏನೂ ಹೇಳಲ್ಲ. ನಮಗೆ ಯಾವ IITನೂ ಬೇಡ, ಯಾವ ನೈಟಿನೂ ಬೇಡ. ಮಕ್ಕಳೇ ಬೇಕಿಲ್ಲ ಅನ್ನುವಾಗ ಗಂಡ ಅಥವಾ ಹೆಣ್ಣ ಅಂತ ಟೆಸ್ಟ್ ಹಾಕಬೇಕು ಅಂತ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮ ಬಿಜೆಪಿ ಮತ್ತೆ JDS ಅವರು ಸುಮಾರು ಶಾಸಕರು ಹೋಗಿದ್ದಾರೆ, ಅವರು ವಿರೋಧನ ಮಾಡಿದ್ದಾರೆ. ಯಾಕೆಂದ್ರೆ ಬರುವಂತ ದಿನಗಳಲ್ಲಿ ಏನೋ ಉಪಮುಖ್ಯಮಂತ್ರಿಗಳು ಬರ್ತೀವಿ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರೇ ನೀರನ್ನ ತಗೊಂಡೋಗೋ ಅಂತ ಇದರಲ್ಲಿರುವಾಗ ಅವರು ಸರ್ವೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾವುದೋ IIT ಯಾವುದೋ ನೈಟಿ ಅಂತ ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಆ ನೈಟಿಗಳೆಲ್ಲ ಬಂದು ಏನು ಮಾಡ್ತಾರೆ? ಸರ್ಕಾರ ವಿರುದ್ಧಗಳ ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲ. ಮಕ್ಕಳೇ ಬೇಕಿಗೆ ನಮಗೆ ಮಗುನೇ ಬೇಕಿಲ್ಲ ಅಂದವಾಗ ಹೆಣ್ಣ ಗಂಡ ಚೆಕ್ ಮಾಡ್ತೀನಿ ಅಂದ್ರೆ ಯಾವ್ದು ಅರ್ಥ ಇದು? ಅಲ್ವಾ? ನಮ್ಗೆ ಬೇಕಿಲ್ಲ, ಲಿಂಕ್ ಏನಲ್ಲೇ ಬೇಕಿಲ್ಲ. ನೀವು ತಗೊಂಡೋಗಿ 3 TMC ತಗೊಳ್ಳಿ. ಈ IIT ಬಂದ್ಬಿಟ್ಟು ಇದು ಚೆಕ್ ಮಾಡ್ಲಿ. ಓಪನ್ ಕೆನಲ್ ಅಲ್ಲಿ ನೀರು ಕರೆಕ್ಟ್ ಹೋಯ್ತಾ ಇದ, ಹೋಗ್ಬೋದಾ, ಅದನ್ನ ಹೋಗ್ಲಿಕ್ಕೆ ಏನು ಟೆಕ್ನಿಕಲಿ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡ್ಲಿ, ಪರವಾಗಿಲ್ಲ.
ಅದರಲ್ಲಿ ಅದನ್ನ ಬಿಟ್ಬಿಟ್ಟು ನಾವು ಲಿಂಕೇನಲ್ಲೇ ಬೇಡ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಅದರಲ್ಲಿ ಏನ್ ಚೆಕ್ ಮಾಡೋದಿದೆ? ನಮ್ಮ ಜನಪ್ರತಿನಿಧಿಗಳು ಮೊನ್ನೆ ಹೋದಂತವ್ರು ಹೇಳ್ಬೇಕಿತ್ತು, ಹೇಳಿದ್ದಾರೆ. ಏನು ಅನೇಕ ವಿರೋಧ ಪಕ್ಷದ ನಾಯಕರುಗಳು ಹೋಗಿಲ್ಲ, ಗೈರಾಜಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುಬ್ಬಿ ತಾಲೂಕಿಗೆ ಹೆಚ್ಚಿನ ಅನ್ಯಾಯ ಆಗ್ತಿದೆ. 25 ವರ್ಷದಿಂದ ಗೆದ್ಕೊಂಡು ಬರ್ತಾವ್ರೆ. ನಮ್ಮ ಇವರು ಶಿವಲಿಂಗಣ್ಣವರು ಅನೇಕ, ನಮ್ಮ ದಿಲೀಪ್ ಅವರು ಅನೇಕ ನಾಯಕರು ಹೇಳಿದ್ರು ಏನ್ ಅನ್ಯಾಯ ಆಗ್ತಾ ಇದೆ ನಮ್ಮ ತಾಲೂಕಿಗೆ ಅಂತ. ಪಾಪ ಸುಮಾರು 15-20 ದಿವಸಗಳಿಂದನೇ ಏನು ನಿಗದಿ ಮಾಡಿದ್ರು ಡೇಟ್ನ, ಇವತ್ತು ಒಂದು ಮೀಟಿಂಗ್ ಇದೆ ಅಂತ. ವಿರೋಧ ನಮ್ದು ಇದೆ, ವಿರೋಧ ನಮ್ದು ಇದೆ ಅಂತ ಈ ಶಾಸಕರು ಹೇಳ್ತಾ ಇದ್ದಾರೆ. ಏನು ವಿರೋಧ ಮಾಡ್ತಾ ಇದ್ದಾರೆ? ಹೋಗ್ಬೇಕಾಗಿತ್ತು, ಪೋಸ್ಟ್ಪೋನ್ ಮಾಡಿ ಇನ್ನೊಂದು ದಿನಕ್ಕೆ. ಏನು ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ನೀವು ಅಮೆರಿಕಾಗೆ ಹೋಗೋದು ಇಂಪಾರ್ಟೆಂಟಾ? ಪಾಪ 25 ವರ್ಷದಿಂದ ಒಣಮರಕ್ಕೆ ಗಿಣಿ ಕಾಯ್ಕೊಂಡು ಈ ವರ್ಷ ಗೆಲ್ಸಿದ್ರೆ, ಈ ಸಲ ಗೆಲ್ಸಿದ್ರೆ ಏನೋ ಕೆಲಸ ಮಾಡ್ಯವರು, ಈ ವರ್ಷ ಮಾಡಿದ್ರೆ ಮಾಡ್ಯವರು ಅಂತ ಪಾಪ ಓಟ್ನ ಹಾಕ್ತಾನೆ ಅವ್ರೆ. ಏನ್ ಮಾಡಿದೀರಾ? ಅದೇನೇ ಆಗಲಿ, ಹೇಮಾವತಿ ಹೋರಾಟಗಾರರ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಗುಬ್ಬಿ ಶಾಸಕ ವಾಸಣ್ಣ ವಿರುದ್ಧ ಸಭೆ ನಡೆಸುವ ಮೂಲಕ ಕಿಡಿಕಾರಿದ್ರು. ಅಲ್ಲದೆ ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ರೂಪುರೇಷೆಯನ್ನ ಸಿದ್ಧಪಡಿಸಿದ್ದು, ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಕಾಮಗಾರಿ ಮಾಡುವುದಕ್ಕೆ ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.